ವೀರೇಂದ್ರ ಜೈನ್ ಅವರ ತಮ್ಮ ನೂರಾರು ಕೊಲೆಗಳನ್ನು ಮಾಡಿದ ನೂರಾರು ಹೆಣ್ಮಕ್ಕಳನ್ನು ಕೊಂದು ಕೊಲೆ ಮಾಡಿ ನೇತ್ರ ಸೌಜನ್ಯ 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 ಪ್ರತಿ ವರ್ಷವೂ ಸಹ ಯಾವುದಾದರೂ ಒಂದು ಕಾರಣದಲ್ಲಿ ಸೌಜನ್ಯ ಹುಟ್ಟಿ ಮರೆಯಾಗ್ತಾ ಇರ್ತಾಳೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಸುದ್ದಿ ಮಾಡಿದಂತಹ ದೂತ ಸಮೀರನ ಚಾನಲ್ನಿಂದ ಸೌಜನ್ಯ ಯಾರು, ಏನು ನಡೀತು ಅಲ್ಲಿ ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನೀವಾಗಲೇ ತಿಳ್ಕೊಂಡಿದ್ದೀರಿ. ಆದರೆ ಪ್ರತಿ ಕ್ಷಣದಲ್ಲೂ ಸಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಸೌಜನ್ಯಳ ಪರ ನಿಲ್ಲಬೇಕು ಅನ್ನೋ ತುಡಿತದಲ್ಲಿ ಇದ್ದೀರಾ. ಆದರೆ ಎಲ್ಲೋ ಒಂದು ಕಡೆ ಸೌಜನ್ಯಳಿಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನೋದು ಸ್ವಲ್ಪ ಜನರಲ್ಲಿ ಸಹ ಕೊರಗನ್ನು ಉಂಟು ಮಾಡ್ತಾ ಇದೆ. ಆದರೆ 2012ರಿಂದ ಇಲ್ಲಿವರೆಗೂ ಸೌಜನ್ಯ 14 ವರ್ಷಗಳು ಕಳೆದರೂ ಸಹ ಸೌಜನ್ಯ ಮರೆಯಾಗಿಲ್ಲ. ಪ್ರತಿಯೊಬ್ಬ ಮನೆಯಲ್ಲೂ ಸಹ ಸೌಜನ್ಯಳಿದ್ದಾಳೆ. ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಸೌಜನ್ಯ ಸ್ಕೂಲ್ಗೆ, ಕಾಲೇಜ್ಗೆ, ಅಂಗನವಾಡಿಗೆ ಹೋಗ್ತಾ ಇರ್ತಾಳೆ. ಆದರೆ ಸೌಜನ್ಯಳನ್ನು ಮರೆಯಲು ಸಹ ಯಾರಿಂದನೂ ಸಾಧ್ಯ ಆಗ್ತಿಲ್ಲ. ಅದೇಕೋ ಏನೋ ಕಾರಣ ಗೊತ್ತಿಲ್ಲ. ನಾನಿಲ್ಲಿ ನಿಮಗೆ ಹೇಳೋಕ್ಕೆ ಹೊರಟಿರೋದು, ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಸುದ್ದಿ ಮಾಡಿದಂತಹ, ಈ ವರ್ಷ ಭಾರೀ ಸುದ್ದಿ ಮಾಡಿದಂತಹ ಸೌಜನ್ಯ ಯಾವ್ಯಾವ ರೂಪದಲ್ಲಿ, ಯಾವ್ಯಾವ ಚಾನಲಲ್ಲಿ ಯಾವ್ಯಾವ ಥರ ಬಿಂಬಿಸ್ತಾರೆ, ಯಾವ್ಯಾವ ಥರ ಯಾರ್ಯಾರು ಹೋರಾಟ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಪೋಸ್ಟ್ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಯಾವ ಉದ್ದೇಶದಿಂದ ಅಲ್ಲ. ಸೌಜನ್ಯ ಹುಡ್ತಾಳೆ, ಸಾಯ್ತಾಳೆ. ಸೌಜನ್ಯಳ ಪರ ಮಾತನಾಡೋರು ಒಂದು ಕಡೆ ಆದರೆ, ಸೌಜನ್ಯ ಪರ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡೋರು ಇನ್ನೊಂದು ಕಡೆ. ಪರ ವಿರೋಧ ಚರ್ಚೆಗಳು ನಡೀತಾನೇ ಇದ್ದಾವೆ. ಆದರೆ ಇಲ್ಲಿ ದೇವಸ್ಥಾನದ ಬಗ್ಗೆ ಆಗಲಿ ಒಂದಷ್ಟು ಜನ, ಸೌಜನ್ಯಳ ಪರವಾಗಿ ಒಂದಷ್ಟು ಜನ, ಹೀಗೆ ಪರ ವಿರೋಧ ಚರ್ಚೆಗಳು ನಡೀತಾನೇ ಇದ್ದಾವೆ. ಆದರೆ ಇದುವರೆಗೂ ಸಹ ಸೌಜನ್ಯಳಿಗೆ ನ್ಯಾಯ ಸಿಕ್ಕಿಲ್ಲ. ಮುಂದೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಅವರ ಹೆತ್ತವರು, ಅವರ ಸಂಬಂಧಿಕರು, ಹಾಗೆ ಎಷ್ಟೋ ಮಾಧ್ಯಮಗಳು ಸಹ ಸೌಜನ್ಯಳ ಪರ ನಿಂತಿದ್ದು ಸತ್ಯ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇದು ಎಲ್ಲಿವರೆಗೂ ಹೋಗುತ್ತೋ ಯಾರಿಗೂ ಗೊತ್ತಿಲ್ಲ. ಇದು ಎಲ್ಲಿಗೆ ಅಂತ್ಯ ಕಾಣುತ್ತೆ ಅಂತಲೂ ಸಹ ಗೊತ್ತಿಲ್ಲ. ಎಲ್ಲರ ಮನದಲ್ಲೂ, ಎಲ್ಲರ ಚಾನಲಲ್ಲೂ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಸೌಜನ್ಯ 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 ಇದ್ದೇ ಇರ್ತಾಳೆ. ಆ ಸೌಜನ್ಯಳನ್ನು ಮರೆಯೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ನಡೆದಿರೋದು ಅಂಥ ದೊಡ್ಡ ಘೋರ ದುರಂತ ಸೌಜನ್ಯಳದು.